ನಾನು ಹೇಳಿದ್ದೀನಿ, ಸತ್ಯ ಹೇಳ್ತೀನಿ, ಪ್ರಮಾಣ ಮಾಡಿ ಹೇಳ್ತೀನಿ. ನಾನು ಯಾವುದೇ ದಾಖಲೆ ಸ್ಟಾಪ್ ಮಾಡಲ್ಲ. ಬರೀ ಬ್ರಹ್ಮ ಅಲ್ಲ, ಮೋದಿಜಿ ಬಂದ್ಬಿಟ್ಟು ಪ್ರೀತಮ್ ಗೌಡ ಒಳ್ಳೆದಿದ್ದಾನೆ, ನೀ ಸ್ಟಾಪ್ ಮಾಡಪ್ಪ ಅಂದ್ರೆ ಸ್ಟಾಪ್ ಮಾಡಲ್ಲ. ಅದು ಸತ್ಯತೆ ಕೋರ್ಟಲ್ಲಿ ಡಿಸೈಡ್ ಆಗ್ಬೇಕದು. ಒಂದು ಸತ್ಯ ಹೇಳ್ತೀನಿ ನಿಮ್ಮಲ್ಲಿ, ಪ್ರೀತಮ್ ಗೌಡ್ರೆ ಕೆದಕಿ ಮೈ ಮೇಲೆ ಹಾಕಬೇಡಿ. ನೀವು ಯಾವ ಕುಳ್ಳಂಗೋಗಿ ಕಳಿಸ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ಸೋದಲ್ಲ. ನಿಮ್ಗೆ ತಾಕತ್ತಿದ್ರೆ ನೀವೇ ಪ್ರೆಸ್ ಮೀಟ್ ಮಾಡಿ. ನಾನು ಪ್ರಾಮಾಣಿಕ ಇದ್ದೀನಿ. ನಾನು ಅಪ್ಪಟ ಬಿಜೆಪಿಗೆ ನಾನು ಬೆರಕೆ ಇಲ್ಲ, ಬೆರಕೆ ಆಗಿಲ್ಲ. ನಾನು ಕಾಂಗ್ರೆಸ್ನ ಜೊತೆ ಸೇರಿಲ್ಲ. ನನ್ನ ಕೆಲಸಕ್ಕೋಸ್ಕರ ಕಾಂಗ್ರೆಸ್ನ ಮನೆ ಭಾಗ ತೊಟ್ಟಿಲ್ಲ. ಮಂತ್ರಿಗಳಲ್ಲಿ ಪೆಂಡ್ರ ಕೆಲಸ ನೀನು ಆರೋಪಿ ಅಲ್ವೇನಪ್ಪ? ನಿನ್ನೆ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಯಾಕೆ ಅರೆಸ್ಟ್ ಮಾಡಲಿಲ್ಲ? ನನಗೂ ಗನ್ಮ್ಯಾನ್ ಇತ್ತಲ್ವಾ? ನನ್ನ ಗನ್ಮ್ಯಾನ್ ತೆಗಿಸ್ತೇ, ನಿನ್ನೆ ಗನ್ಮ್ಯಾನ್ ತಗೊಂಡೆ ನೀನು ನನ್ನಂಗೆ ಸೋತ್ರ ಕ್ಯಾಂಡಿಡೇಟ್ ತಾನೆ ನೀನು. ತಗೊಂಡ್ ಗನ್ಮ್ಯಾನ್ ಕಿತ್ ಮನೆ ಕಳಿಸೋ. ನನ್ನ ಕಾರ್ಯಕರ್ತರು ಯಾರು? ನಿಮ್ಮ ಕಾರ್ಯಕರ್ತರು ನೀವು ಹೋಗ್ತೀಯಲ್ಲ ಲೇಔಟಲ್ಲಿ ಲೂಟ್ ಹೊಡಿತೀಯ, ತತ್ತೀಯ, ಚಿಲ್ಲರೆ ಕಾಸು ಬಿಸಾಕ್ತೀಯ, ಬಂದು ನಿನ್ನ ಜೊತೆ ಸುತ್ತಮುತ್ತ ಓಡಾಡ್ತಾರೆ ಅಷ್ಟೇ. ನನ್ನ ಹತ್ರ ಅಂತ ಚಿಲ್ಲರೆ ಕಾಸಿನ ಜೀವನ ಮಾಡೋದು ಯಾರೂ ಇಲ್ಲ. ಪ್ರಾಮಾಣಿಕ ಇರೋದಂತ ಅವರೇ. ಇವತ್ತು ನಾನು ನಿನ್ನ ಇಬ್ಬರು ಎಲೆಕ್ಷನ್ ನಿಂತ್ಕೊಳ್ಳೋಣ, ಚಾಲೆಂಜ್ ಇದು. ಪ್ರಾಮಾಣಿಕವಾಗಿ ನೀನು ಹೇಳ್ಬೇಕು, ನಿನ್ನ ತಾಯಿ ಮೇಲೆ ಮೊನ್ನೆ ಸಮಯ ಹಣೆ ಮೇಲೆ ₹1 ಖರ್ಚು ಮಾಡಲ್ಲ. ನಾನು ₹1 ನಾನು ಯಾರು ಖರ್ಚು ಮಾಡೋದಲ್ಲಿ ಪ್ರಾಮಾಣಿಕ ಎಲೆಕ್ಷನ್ ನಿಂತ್ಕೊಳ್ಳಿ. ನಿನಗೆ ಪ್ರಾಮಾಣಿಕ ಎಷ್ಟು ಓಟ್ ಬೀಳ್ತದೆ, ನನಗೆ ಓಟ್ ಬೀಳ್ತದೆ ಮಾಡೋಣ. ಚಾಲೆಂಜ್ ಬಿಜೆಪಿ ಇದೊಂದು ಚಾಲೆಂಜ್. ದುಡ್ಡು ಹಂಚ್ಬಾರ್ದು, ನೀನು ಬಣ್ಣ ಕಳಿಸ್ಬಾರ್ದು. ಮನೆಗೆ ನಿಂತ್ಕೊ. ಈ ಕುಳ್ಳಂಗ ಮೆಡಿಕಲ್ ರಾಜಕೀಯ ಮಾಡ್ಕೊಂಡು ಬಂದು ಈಗಲೂ ಅವಕಾಶ ಕೊಡ್ತೀನಿ ನಿಮಗೆ. ಪ್ರೀತಿಯಿಂದ ಎಲ್ಲ ಜನಗಳನ್ನ ಪ್ರೀತಿ ಸಂಪಾದನೆ ಮಾಡ್ಕೊಂಡು ಪಕ್ಷ ಕಟ್ಟಕ್ಕೆ ನೋಡು. ಅವಕಾಶ ಕೊಟ್ಟಿರೋ ದೇವರು ನಿಮಗೆ. ಅವಕಾಶನ ಕಳ್ಕೊಂಡು ರೋಡಿಗೆ ಬಂದು ನಿಂತ್ಕೊಂಡ್ರೆ ಒಂದಿಬ್ರು ರೋಡಲ್ಲಿ ನಿಂತ್ಕೊಂಡು ರಾಜಕೀಯ ಮನ್ಪಾಲ ಆಗಿದೆ, ಹತ್ರ ಬಂದ್ಬಿಡ್ತಾರೆ ಬೇಗ. ಹಾಗಾಗಿ ನಾನು ಅನಿವಾರ್ಯವಾಗಿ ಇವತ್ತು ಪ್ರೆಸ್ ಮೀಟ್ ಮಾಡ್ಬೇಕಂತ ಅಲ್ಲ. ನಾನು ಹೇಳಿದೆ, ಪತ್ರಿಕೋದ್ಯಮದಲ್ಲಿ ನಾನು ಬಿಲ್ಡಪ್ ಕೊಡ್ಬೇಕಂತಲ್ಲ. ನನ್ನದೇ ಒಂದು ಚಾನಲ್